ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ನಿಮಗೆ ನಾನು ಪಂಚರತ್ನಗಳ ಯಂತ್ರ ತಯಾರು ಮಾಡಲಾಗಿದೆ. ಇದನ್ನು ಹೇಗೆ ತಯಾರು ಮಾಡೋದು, ಈ ಪಂಚರತ್ನಗಳ ಯಂತ್ರವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈ ಪಂಚರತ್ನಗಳ ಒಂದು ಯಂತ್ರ, ಇದರಲ್ಲಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಹಾಗೆ ಹವನಗಳು, ಹಾಗೆ 108 ಗಿಡಮೂಲಿಕೆಗಳ ಒಂದು ಸುಗಂಧ ದ್ರವ್ಯಗಳು, ಹಾಗೆ ಭೂತಾಳೆ ಚಕ್ಕೆ, ಹಾಗೆ ಗೋರೋಜನ, ಅರಿಶಿಣ, ಕುಂಕುಮ, ಹಾಗೆ ಅಶ್ವಿನಿ ಗಂಧ, ಇನ್ನೂ ಸಾಕಷ್ಟು ಇದಕ್ಕೆ ಐಟಮ್ಸ್ ಬೀಳುತ್ತೆ. ಪಂಚರತ್ನಗಳು, ಪಂಚ ಅಂದರೆ 5, ನವ ಅಂದರೆ 9. ಇದಕ್ಕೆ 5 ರತ್ನಗಳನ್ನು ಬಳಸಲಾಗುತ್ತೆ. ಅದಕ್ಕೆ ಪಂಚರತ್ನ ಹಾರ ಅಥವಾ ಪಂಚರತ್ನ ಯಂತ್ರ ಅಂತ ಇದನ್ನು ನಾವು ಕರಿತೀವಿ. ಇದು ಏತಕ್ಕಾಗತ್ತಂದರೆ ಆರೋಗ್ಯ ಭಾಗ್ಯ, ದಾರಿದ್ರ್ಯ ನಿವಾರಣೆ, ಶತ್ರು ದೃಷ್ಟಿ ನಿವಾರಣೆ, ಹಾಗೆ ವಶೀಕರಣ ಅಭಿವೃದ್ಧಿಗಾಗಿ, ಅಷ್ಟೈಶ್ವರ್ಯ ಅಭಿವೃದ್ಧಿಗಾಗಿ ವಶೀಕರಣಕ್ಕೆ ಇವುಗಳನ್ನು ಬಳಸ್ಬೋದು. ಎಲ್ಲೆಲ್ಲಿ ಬಳಸ್ಬೋದು? ಕಾರ್ನಲ್ಲಿ ಡ್ರೈವರ್ ಸೀಟ್ ಇರುತ್ತಲ್ಲ, ಮುಂದ್ಗಡೆಯಲ್ಲಿ ಕಟ್ಬೋದು. ಅಂಗಡಿ ಹೊರಗಡೆ ಬಾಗಿಲ ಮೇಲೆ ಅಥವಾ ಅಂಗಡಿ ಒಳಗಡೆ ಬಾಗಿಲ ಮೇಲೆ ಕಟ್ಬೋದು. ಮನೆಯಲ್ಲಿ ಬಾಗಿಲು ಹೊರಗೆ ಕಟ್ಬೋದು. ಹಾಗೆ ದೇವ್ರ ಮನೆಯಲ್ಲಿ ಇಟ್ಕೋಬೋದು. ದೇವ್ರ ಮನೆಯಲ್ಲಿ ಕೂಡ ಇದನ್ನು ಕಟ್ಬೋದು. ಗೊತ್ತಾಯ್ತಲ್ಲ? ವಶೀಕರಣಕ್ಕೆ, ಅಭಿವೃದ್ಧಿಗೆ, ದುಷ್ಟಶಕ್ತಿ ದೃಷ್ಟಿ ನಿವಾರಣೆಗೆ, ಶತ್ರು ದೃಷ್ಟಿ ಶಕ್ತಿ ನಿವಾರಣೆಗೆ, ದುಷ್ಟಶಕ್ತಿಗಳ ನಿವಾರಣೆಗೆ, ಅಂದರೆ ನೆಗೆಟಿವ್ ಎನರ್ಜಿ ನಿವಾರಣೆಗೆ, ದಾರಿದ್ರ್ಯ ನಿವಾರಣೆಗೆ, ರೋಗ ನಿವಾರಣೆಗೆ ಆಗುತ್ತೆ, ಅಭಿವೃದ್ಧಿಗೆ ಆಗುತ್ತೆ. ಇದು ಹೇಗೆ ತಯಾರು ಮಾಡೋದು, ಇದನ್ನು ಒಂದು ಸಾರಿ ನೋಡೋಣ, ಯಾವ ರೀತಿ ಇದನ್ನು ತಯಾರು ಮಾಡೋದು ಅಂತ. ಯಂತ್ರವನ್ನು ನಿಮಗೆ ತಯಾರು ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಗೊತ್ತಾಯ್ತಲ್ಲ ಯಾವ ರೀತಿ ಅಂತ ನೋಡೋಣ, ನಿಮ್ಗೆ ಉತ್ತರ ಸಿಗುತ್ತೆ. ಪಂಚರತ್ನಗಳು, ಓಕೆನಾ? ವೀಕ್ಷಕರೇ ಗಮನಿಸಿ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲಿಗೆ ನಾವು ಈ ಒಂದು ಪಂಚರತ್ನ ವಶೀಕರಣ ಅಭಿವೃದ್ಧಿ ಯಂತ್ರವನ್ನು ತಯಾರು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ವಸ್ತುಗಳು ಇಷ್ಟೊಂದು ಬೇಕಾಗುತ್ತೆ. ಅವೆಲ್ಲವನ್ನು ಒಂದೊಂದಾಗಿ ವಿವರಿಸ್ತೀನಿ. ಮೊದಲಿಗೆ ಒಂದು ಆಸನ ರೆಡಿ ಮಾಡ್ಕೊಳ್ಳಿ ನೀವು ಕೂತ್ಕೊಳ್ಳಿಕ್ಕೆ. ಆಮೇಲೆ ಗುರುವೇ ದೊಡ್ಡವನು ಅಂತ ಒಂದು ದೀಪ ಇಟ್ಕೋಬೇಕು. ದೀಪ ಕೂಡ ಹಚ್ಕೋಬೇಕು, ಊದ್ಕಡ್ಡಿ ಹಚ್ಕೋಬೇಕು. ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ, ಯಂತ್ರ ತಾಯ್ತಾ ರೆಡಿ ಮಾಡೋವಾಗೆಲ್ಲ ಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ವಸ್ತುಗಳು ಏನೇನು, ಪಂಚರತ್ನ ಯಂತ್ರ ತಯಾರು ಮಾಡಲಿಕ್ಕೆ ಏನೇನು ವಸ್ತುಗಳು ಅಂತ ನೋಡಿ ಇಲ್ಲಿ ಇಟ್ಟಿದ್ದೀನಿ. ಇಷ್ಟೊಂದು ವಸ್ತುಗಳು ಒಂದೊಂದೇ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಾನು ಪಂಚರತ್ನಗಳು 5 ರತ್ನಗಳನ್ನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಆಲ್ರೆಡಿ ಮೊದಲು ಒಂದು ಭಾಗ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇದೇ ಯೂಟ್ಯೂಬಲ್ಲಿ, ಅಲ್ಲಿ ನೋಡಿ. ಇಲ್ಲಿ ಕೂಡ ನೋಡಿ. ಇದರಲ್ಲಿ ಯೆಲ್ಲೋ ಕಲರ್ ಒಂದು ಇದೆ, ಅದು ಸೂರ್ಯನಿಗೆ ಸಂಬಂಧಪಟ್ಟ ಮಣಿ. ಹಾಗೆ ಬಂದು ಇಲ್ಲಿ ನೋಡಿ, ಇನ್ನೊಂದು ಹವಳ ಇದೆ. ಹವಳ ಅಂದರೆ ಏನು? ರೆಡ್ ಕಲರ್ ಇದೆ. ಹಾಗೆ ಬ್ಲ್ಯಾಕ್ ಒಂದು ಮಣಿ ಇದೆ, ಮುತ್ತು ಇದೆ ನೋಡಿ, ಮುತ್ತು. ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ಇದೆ, ಅದು ಬಂದು ನೀಲಮಣಿ ಅಂತೀವಿ. ಅದೇ ವೈಟ್ ಕಲರ್ ಬಂದು ಮುತ್ತು ಅಂತೀವಿ. ಇದನ್ನು ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ, ಓಕೆನಾ? ಮೊದಲು ಈ ಪಂಚರತ್ನಗಳನ್ನು ಗ್ರಂಥಿಗೆ ಹಿಡಿಯಲು ತಂದು ಇಟ್ಕೋಬೇಕು. ಆಮೇಲೆ ಗುಲ್ಗಂಜಿ, ರೆಡ್ ಗುಲ್ಗಂಜಿ, ವೈಟ್ ಗುಲ್ಗಂಜಿ ಇಟ್ಕೋಬೇಕು. ಆಮೇಲೆ ಚಂಬುಗಳು, ಸಣ್ಣ 2 ತಂಬಿಗೆ ಅಂತೀವಿ. ಆಮೇಲೆ ಇದು ನೋಡು, ಭೂತಾಳೆ ಇದು. ಇದರಲ್ಲಿ ಯಾವಾಗಲೂ ನೀರು ಇರುತ್ತೆ, ಡ್ರೈ ಆಗಲ್ಲ ಭೂತಾಳೆ ಅದು, ಓಕೆನಾ? ಭೂತಾಳೆ ಒಂದು ಇಟ್ಕೊಳ್ಳಿ. ಆಮೇಲೆ ಗೋರೋಜನ ನೋಡಿ, ಇದು ಗೋರೋಜನ ಸಿಗುತ್ತೆ. ಹಾಗೆ ಕಸ್ತೂರಿನೂ ಸಿಗುತ್ತೆ, ಓಕೆನಾ? ಆಮೇಲೆ ಈ ಸೀಡ್ಸ್ ತಂದು ಇಟ್ಕೋಬೇಕು. ಈ ಸೀಟ್ ಏನಕ್ಕೆ ಅಂತ ಹೇಳ್ತೀನಿ. ಈ ಸೀಟ್ ಇರುತ್ತಲ್ಲ, ಆ ಸೀಟ್ ಕೂಡ ಇಟ್ಕೊಳ್ಳಿ. ಆಮೇಲೆ ನೋಡಿ, ಇದೇನಕ್ಕಪ್ಪ ಅಂದರೆ ಅವನ ಅಂದರೆ ಒಳಗಡೆ ಇರುತ್ತೆ. ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಬರೀ ನಾನೀಗ ಪರಿಚಯಿಸ್ತಾ ಇದ್ದೀನಿ ಅಷ್ಟೇ ವಸ್ತುಗಳನ್ನು. ಆಮೇಲೆ ಬಳಸೋವಾಗ ಎಲ್ಲ ನೀಟಾಗಿ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಇದರ ಒಳಗಡೆ ಬಂದು ಅವನ ಇರುತ್ತೆ. ಇದು ಏನೇನಕ್ಕೆ ಬಳಸ್ತಾರೆ? ದುಷ್ಟಶಕ್ತಿಗಳ ಒಂದು ಶಕ್ತಿಯನ್ನು
ನಾಶ ಮಾಡಲಿಕ್ಕೆ ಹೋಮದಲ್ಲಿ, ಪೂಜೆಯಲ್ಲಿ, ಹಾಗೆ ಮನೆ ಒಳಗೆ ಹೊರಗೆ ಎಲ್ಲ ಯಾವನ ಹಾಕ್ತಾರೆ ಬಿಳಿ ಸಾಸಿವೆ ಜೊತೆ, ಗೊತ್ತಾಯ್ತಲ್ಲ, ಅದಕ್ಕೂ ಉಪಯೋಗಿಸ್ತಾರೆ. ಓಕೆನಾ. ಸದ್ಯಕ್ಕೆ ನಾವಿಲ್ಲಿ ಪಂಚರತ್ನಗಳ ಜೊತೆನಲ್ಲಿ ಹಾಕಲಿಕ್ಕೆ ತಂಬಿಗೆನಲ್ಲಿ ಬಳಸ್ತೀವಿ. ಆಮೇಲೆ ತೋರಿಸ್ತೀನಿ. ಓಕೆನಾ, ಆಮೇಲೆ ತೋರಿಸ್ತೀನಿ. ಇದು ಹೆಂಗಂದರೆ 108 ಗಿಡಮೂಲಿಕೆಗಳ ಒಂದು ಪೌಡರ್ ಇದು, ಗೊತ್ತಾಯ್ತಲ್ಲ. ದಶಾನಗಮ್ ಅಂತ ಇದು ಇರುತ್ತೆ, ನೆನಪಿಟ್ಕೊಳ್ಳಿ. ಇದು ಬಂದು 108 ಗಿಡಮೂಲಿಕೆಗಳ ಗಂಧದ ಪುಡಿ ಥರ ಇರುತ್ತೆ, ನೆನಪಿಟ್ಕೊಳ್ಳಿ. ಶ್ರೀಗಂಧದ ಪುಡಿ ಥರ ಇರುತ್ತೆ. ಸುಗಂಧ ಮರಗಳ, ಗಿಡಗಳ, ಮೂಲಿಕೆಗಳ ಪುಡಿ ಇದು, ಅರ್ಥ ಆಯ್ತಾ. ಪುಡಿ ಇರುತ್ತೆ ಇದು. ಆಮೇಲೆ ನಾವು ಹೇಗೆ ಬಳಸ್ತೀವಿ ಅಂತ ನಿಮಗೆ ತೋರಿಸ್ತೀನಿ. ಬಹಳ ಘಮ 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 ಅಂತ ಇರುತ್ತಿದೆ. ಸುಗಂಧ ದ್ರವ್ಯ, 108 ಗಿಡಮೂಲಿಕೆಗಳ ಒಂದು ಪುಡಿ ಇದು. ವಶೀಕರಣಕ್ಕೆ ಇದನ್ನು ಬಳಸ್ತಾರೆ. ಹಾಗೆ ಆಯುರ್ವೇದಿಕ್ ಮೆಡಿಸನ್ ಆಗಿ ಕೂಡ ಬಳಸ್ತಾರೆ, ಗೊತ್ತಾಯ್ತಲ್ಲ. ಆನಂತರ ನಮಗೆ ನೋಡಿ ಎರಡು ಆಯಿತು. ಅವನ ಆಯಿತು, ಈ ಪೌಡ್ರ್ ಆಯಿತು, ನೆನಪಿಟ್ಕೊಳ್ಳಿ. ಅವನ ಆಯಿತು, ಆಮೇಲೆ ಅದೊಂದು ಪುಡಿ ಆಯಿತು. ಓಕೆನಾ. ಇದು 108 ಗಿಡಮೂಲಿಕೆಗಳು ಆಯಿತು. ಓಕೆನಾ. 2 ಐಟಮ್ಸ್ ಆಯಿತು. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಇದು ನಾಗಸಿಂಧೂರ. ನಾನು ಈಗಾಗಲೇ ನಿಮ್ಗೆ ತೋರಿಸಿದ್ದೀನಿ. ನಾಗಸಿಂಧೂರ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾಗಸಿಂಧೂರ ಏತಕ್ಕಾಗಿತ್ತಂತ. ಈಗಲೇ ಪಂಚರತ್ನಗಳಲ್ಲಿ ಭಾಗ 2 ಇದು, ಪಂಚರತ್ನ ಭಾಗ 2 ಇಲ್ಲಿ ನಾವು ಬಳಸ್ತೀವಿ. ಆಲ್ರೆಡಿ ಪಂಚರತ್ನ ಒಂದು ಈಗಾಗಲೇ ನಾನು ಭಾಗ 1 ಅಪ್ಲೋಡ್ ಮಾಡಿದ್ದೀನಿ. ಜನರಲ್ಲಾಗಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ. ಈಗ ಇಲ್ಲಿ ನಾವು ಯಂತ್ರ ತಯಾರು ಮಾಡ್ತೀವಿ, ಅದಕ್ಕೆ ನಾಗಸಿಂಧೂರ ಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ಯಾವ ರೀತಿ ಇದನ್ನು ಬಳಸೋದು ಅಂತ ನಿಮಗೆ ನಾನು ತೋರಿಸ್ತೀನಿ. ಫಸ್ಟ್ ನೋಡ್ಕೊಳ್ಳಿ. ಇದರೊಳಗಡೆ ಬೇರೆ ಏನಿಲ್ಲ, ಕುಂಕುಮ ಥರ ಇರುತ್ತೆ. ವಿಭೂತಿ ಭಂಡಾರ ಅಂತಿರಲ್ಲ ನೀವು, ಕುಂಕುಮ ಆ ರೀತಿ ಇರುತ್ತೆ. ಈಗ ಗೊತ್ತಾಯ್ತಲ್ಲ. ನೋಡಿದ್ರಲ್ಲ ಏನೇನು ಐಟಮ್ಸ್ ಅಂತ. ನೋಡ್ರಿ, ಇದು ಅವನ ಇದು. ಆಮೇಲೆ ಇದು ಬಂದು 108 ಗಿಡಮೂಲಿಕೆ. ಆಮೇಲೆ ನೋಡಿ ಗುಲ್ಗಂಜಿ, ರೆಡ್ಡು ವೈಟು ಗುಲ್ಗಂಜಿ. ಆಮೇಲೆ ಬಂದು ನೋಡ್ರಿ ಇದು ಸೀಟು. ಆಮೇಲೆ ಪಂಚರತ್ನ, ಆಮೇಲೆ ಚಂಬೆಗಳು, ಆಮೇಲೆ ಭೂತಾಳೆದು ಚಕ್ಕೆ ಭೂತಾಳೆ ಚಕ್ಕೆ ಒಂದು ಇರುತ್ತೆ, ಗೊತ್ತಾಯ್ತನ್ರಿ. ಆಮೇಲೆ ಇನ್ನೂ ಇದ್ದಾರೆ ನೋಡ್ರಿ. ಇದು ಅಶ್ವಿನಿಗಂಧ ಇದು, ನೆನಪಿಟ್ಕೊಳ್ಳಿ. ಆಮೇಲೆ ವಿಭೂತಿ ಪೌಡ್ರು, ಘಮ ಘಮ ಅಂತ ಇರುತ್ತೆ ವಿಭೂತಿ ಪೌಡ್ರ್. ಇದು ವೈಟ್ ಕಲರ್ ಇರುತ್ತೆ. ಇದೆಲ್ಲ ಹೆಂಗೆ ಬಳಸೋದು ಅಂತ ಆಮೇಲೆ ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಅರಿಶಿನ, ಕುಂಕುಮ, ಗಂಧ ಎಲ್ಲ. ಓಕೆನಾ. ಕುಂಕುಮ. ಓಕೆನಾ. ನೆಕ್ಸ್ಟು ನಿಮಗೆ ದಾರಗಳು ನೋಡಿ. ದಾರಗಳಲ್ಲಿ ಯೆಲ್ಲೋ ಕಲರ್ ದಾರ, ಆಮೇಲೆ ಮಿಕ್ಸ್ ಇರುತ್ತೆ ಬ್ಲ್ಯಾಕ್, ವೈಟು, ರೆಡ್ ಅಂತ, ಅದೊಂದು, ಗೊತ್ತಾಯ್ತಾ. ಆಮೇಲೆ ಇನ್ನೊಂದಿದೆ, ಇದು ನೋಡಿ ಬರೀ ರೆಡ್ಡು ಯೆಲ್ಲೋ ಇರುತ್ತೆ, ಗೊತ್ತಾಯ್ತಲ್ಲ. ನಾನು ಇದನ್ನೇ ಬಳಸೋಣ ಅಂತಿದ್ದೀನಿ. ಓಕೆ, ನೋಡೋಣ ನೀವು ಯಾವುದನ್ನು ಬಳಸ್ಬೋದು, ಅರ್ಥ ಆಯ್ತಲ್ಲ. ಈಗ ನೋಡಿ ಇಲ್ಲಿ ಶಾಂತಿಗಾಗಿ ಎಲ್ಲೋ, ಆ ರೆಡ್ಡು ಬ್ಲ್ಯಾಕು ಎಲ್ಲ ಇದೆಯಲ್ಲ ದಾರ, ಅದು ದುಷ್ಟಶಕ್ತಿ ನಿವಾರಣೆಗೆ. ಇನ್ನು ಬರೀ ರೆಡ್ಡು ಎಲ್ಲ ಇದೆಯಲ್ಲ ಅದು ಸಾಧಾರಣ. ವೀಕ್ಷಕರೇ ಗಮನಿಸಿ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನೀವು ಲಾಸ್ಟ್ವರೆಗೂ ನೋಡಿ. ಯಂತ್ರ ತಯಾರು ಮಾಡ್ತೀನಿ. ಈ ತಯಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಓಕೆನಾ. ವಶೀಕರಣಕ್ಕೆ, ಅಭಿವೃದ್ಧಿಗೆ ಎಲ್ಲ ಆಗುತ್ತೆ. ಈ ಯಂತ್ರವನ್ನು ಕಾರುಗಳಲ್ಲಿ ಇಟ್ಕೋಬೋದು, ಮನೆ ಬಾಗಿಲ ಮೇಲೆ, ಅಂಗಡಿ ಬಾಗಿಲ ಮೇಲೆ, ಆಫೀಸ್ಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಎಲ್ಲ ಕಡೆ, ಹೋಟೆಲ್ಲು ಎಲ್ಲ ಕಡೆ ಇದನ್ನು ನಾವು ಈ ಯಂತ್ರನ ಕಟ್ಬೋದು. ಹೇಗೆ ತಯಾರು ಮಾಡೋದು ಅಂತ ನೋಡೋಣ. ನೋಡಿ, ಮೊದಲಿಗೆ ನಮ್ಗೆ ಏನು ಬೇಕು ಗೊತ್ತೇನ್ರಿ. ನಾನು ಮೊದಲೇ ಹೇಳಿದ್ದೀನಿ, ಇದು ತಗೊಳ್ಳಿ. ಏನು ಗೊತ್ತಾ, ಫಸ್ಟು ನಾವಿಲ್ಲಿ ದೀಪ ಹಚ್ಕೋಬೇಕು. ಗುರುವೇ ದೊಡ್ಡವು, ನಾನು ಮೊದಲೇ ಹೇಳಿದೆ ನಿಮಗೆ. ಆಮೇಲೆ ಊದ್ಕಡ್ಡಿ ಹಚ್ಬೇಕು, ಗೊತ್ತಾಯ್ತಲ್ಲ. ಘಮ ಘಮ ಅನ್ಬೇಕು ಊದ್ಕಡ್ಡಿ, ಒಂದು ಸೆಂಟ್ ಇರಬೇಕು. ಹಾಗೆ ದೀಪ ಹಚ್ಕೋಬೇಕು. ಆಗ ನಾವು ಯಂತ್ರ ತಯಾರು ಮಾಡ್ಕೊಂಡು ಕೂತ್ಕೋಬೇಕು. ಇಷ್ಟ ಇದ್ದರೆ ನೀವು ಯಂತ್ರ ತಯಾರಾದಮೇಲೆ ಬೀಜಾಕ್ಷರ ಮಂತ್ರ ಎಲ್ಲ ಇವಾಗಲೇ 108 ಸಾರಿ ಹೇಳಿ. ಯಾವ ಮಂತ್ರ ನೀವು ಸಿದ್ಧಿ ಮಾಡ್ಕೊಂಡಿರ್ತೀರಿ, ಅಭಿವೃದ್ಧಿದೆಯೋ, ಮಹಾಲಕ್ಷ್ಮಿದು, ಅದನ್ನೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡ್ಬೋದು ಆಮೇಲೆ ರೆಡಿ ಆದಮೇಲೆ. ಅಥವಾ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸಂಜೆನೋ ನಾಳೆನೋ ಯಾವಾಗಾದರೂ ನೀವು ಬೀಜಾಕ್ಷರ ಮಂತ್ರವನ್ನು ಉಪದೇಶ ಮಾಡ್ಕೋಬೋದು. ರೆಡಿ ಮಾಡ್ಕೊಳ್ಳೋವಾಗೆ ನೀವು ಹೆಂಗನ ಮಾಡ್ಕೋಬೋದು, ಆದರೆ ಆವಾಗಲೂ ಶುದ್ಧವಾಗಿ ಕೂತ್ಕೋಬೇಕು. ರೆಡಿ ಮಾಡೋವಾಗಲೂ ಕೂಡ ಶುದ್ಧವಾಗಿ ಕೂತ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಬೀಜಾಕ್ಷರ ಮಂತ್ರವನ್ನು ನೀವು ಯಾವುದಾದ್ರೂ ಒಂದು ಒಳ್ಳೆಯ ಸಮಯ ನೋಡಿ ಆವಾಗ ಅದಕ್ಕೆ ಕೂರಿಸ್ಬೋದು. ರೆಡಿ ಮಾಡ್ಕೊಳ್ಳೋವಾಗ ಎಲ್ಲವನ್ನೂ ರೆಡಿ ಮಾಡ್ಕೊಳ್ಳಿ, ಓಕೆನಾ. ಮೊದಲು ಗಂಗಾ ಜಲ ತಗೋಬೇಕು, ಶುದ್ಧಿ ಮಾಡ್ಕೋಬೇಕು. ಪಾತಾಳ, ಗಂಗಾ ಚ, ಯಮುನಾ, ಚೈವ, ಗೋದಾವರಿ, ಭೀಮಚಂದ, ಆಟಕೇಶ್ವರ, ಸಿದ್ದೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ, ತಿರುಪತಿ, ಅಂತರ್ಗಂಗೆ, ಕೋಡ್ಲೇಶ್ವರ, ಗುಟ್ಟಾಳ, ಸೀತೆ, ಕೈವರ, ಕಾಶಿ, ರಾಮಹಳ್ಳಿ, ಟಿ ನರಸೀಪುರ, ಗಂಗೆಹಳ್ಳ, ಶ್ರೀನಿವಾಸಪುರ, ಗೌರಿಬಿದನೂರು, ಪುಣ್ಯತೀರ್ಥ ಕ್ಷೇತ್ರಗಳ ಪುಣ್ಯತೀರ್ಥ, ಸಾಗರ ನದಿ, ವಂಡಕುಂಡ, ಗಂಗಾ ಜಲಂ ಅಂತ ನೀವು ಸಿಂಪರಣೆ ಮಾಡಬೇಕು, ಗೊತ್ತಾಯ್ತಲ್ಲ. ನೀರನ್ನು ಸಿಂಪಡಿಸ್ಬೇಕು, ಓಕೆನಾ. ಆಗ ಶುದ್ಧಿ ಆಗುತ್ತೆ ಗಂಗಾ ಮಾತೆಯಿಂದ. ಒಂದು ಶಕ್ತಿ, ಎನರ್ಜಿಯಲ್ಲಿ ಕ್ರಿಯೇಟ್ ಆಗುತ್ತೆ.
ಆಮೇಲೆ ಏನು ಮಾಡಬೇಕು, ಇಲ್ಲಿ ನೋಡಿ, ಮೊದಲು ನಾವು ಈ ಚಂಬನ್ನು ತಗೋಬೇಕು. ಓಕೆನಾ. ಈ ಚಂಬನ್ನು ಕಾಲು ಚಂಬಿರುತ್ತೆ, ಈಗ ಶುದ್ಧಿ ಆಗಿದೆ. ಓಕೆನಾ. ಗಂಗೆಯಿಂದನೇ ಶುದ್ಧಿ ಮಾಡಿದ್ವಿ. ಓಕೆನಾ. ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ, ಇಲ್ಲಿರೋ ವಸ್ತುಗಳಲ್ಲಿ ಒಂದೊಂದೇ ಅದರೊಳಗೆ ನಾವು ತುಂಬಬೇಕಾಗುತ್ತೆ. ಮೊದಲಿಗೆ ನಾವು ಏನು ತುಂಬೋಣ ನೋಡಿ, ನಾಗ ಸಿಂಧೂರ ಮೊದಲು ಗಣಪತಿ ಇದ್ದಾನೆ ಇದರಲ್ಲಿ ನೋಡ್ಕೊಬಿಡಿ. ಅದಕ್ಕೆ ಗಣಪತಿಯಿಂದನೇ ಪ್ರಾರಂಭ ಮಾಡೋಣ. ಗಣಪತಿಯಿಂದ ಪ್ರಾರಂಭ ಮಾಡೋಣ. ಗೊತ್ತಾಯ್ತಾ. ನಾಗ ಸಿಂಧೂರ ತೊಗೊಬಿಡಿ. ನೋಡಿದ್ರಲ್ಲಿ ನಾನು ಆಗಲೇ ಹೇಳಿದೆ, ಬ್ರೌನ್ ಕಲರ್ ಸಿಂಧೂರ ಇದು ಕುಂಕುಮ ಥರ ಇರುತ್ತೆ. ಆದರೆ ಸಾಕಷ್ಟು ಒಂದು ವಸ್ತುಗಳಿಂದ ಇದನ್ನು ಆಕರ್ಷಣೀಯ ವಸ್ತುಗಳು, ಆಕರ್ಷಿಸುವ, ವಶೀಕರಣಕ್ಕೆ ಒಳಪಡಿಸುವ ಶಕ್ತಿದಾಯಕ ವಸ್ತುಗಳಿಂದ ಇದನ್ನು ತಯಾರು ಮಾಡಿರ್ತಾರೆ. ಸಾಮಾನ್ಯವಾಗಿ ಎಲ್ಲಂದರಲ್ಲಿ ಗ್ರಂಥಿ ಅಂಗಡಿಗಳಲ್ಲಿ ಇದು ಸಿಗೋದಿಲ್ಲ, ಅಪರೂಪ. ಎಲ್ಲೋ ಒಂದೊಂದು ಗ್ರಂಥಿ ಅಂಗಡಿಯಲ್ಲಿ ನಾಗ ಸಿಂಧೂರ ಸಿಗುತ್ತೆ. ಗೊತ್ತಾಯ್ತಲ್ಲ. ನಿಮಗೆ ಬೇಕಂದರೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಓಕೆನಾ. ನಿಮಗೆ ಕಳಿಸ್ಕೊಡ್ತೀನಿ ಕೊರಿಯರಲ್ಲಿ. ನೋಡಿ, ಒಂದು ಚೂರು ತಗೊಳ್ಳಿ, ಒಂದಷ್ಟು ತಗೊಳ್ಳಿ, ಎಷ್ಟಂದರೆ ಅಷ್ಟಲ್ಲ. ನೋಡಿ, ನಾಗ ಸಿಂಧೂರ ಯಾವ ಕಲರ್ ಇದೆ ನೋಡ್ಕೊಳ್ಳಿ. ನೋಡಿ ನಾನು ಎಷ್ಟು ತೊಗೊಂಡಿದ್ದೀನಿ. ಈಗ ಅದನ್ನು ಚಂಬೊಳಗಡೆ ಹಾಕಬೇಕು, 2 ಚಂಬ್ನಲ್ಲಿ ಹಾಕಬೇಕು. ನಾನೀಗ 2 ಯಂತ್ರ ತಯಾರು ಮಾಡ್ತಾಯಿದ್ದೀನಿ, 2 ಚಂಬ್ನಲ್ಲಿ ತಯಾರು ಮಾಡ್ತಾಯಿದ್ದೀನಿ. ಒಂದೊಂದು ಚಂಬಿಗೆ ಒಂದೊಂದು ಯಂತ್ರ ಅಂತೀವಿ. ನೀವು ಎಷ್ಟಾದರೂ ರೆಡಿ ಮಾಡ್ಕೊಳ್ಳಿ ಒಂದು ಸಾರಿಗೆ. ನಾನೀಗ ಸದ್ಯಕ್ಕೆ ನಿಮಗೆ ತೋರಿಸ್ಲಿಕ್ಕೆ ಎರಡು ಮಾತ್ರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳಿ ನೀಟಾಗಿ. ಫಸ್ಟು ನಾನೀಗ ನಾಗ ಸಿಂಧೂರ ಹಾಕಿದ್ದೀನಿ. ಈಗ ಸೆಕೆಂಡ್ ಒನ್ನು ನಾನು ಏನು ಹಾಕ್ತೀನಿ ಅಂತ ನೋಡ್ಕೊಬಿಡಿ. ನೋಡಿ, ಸೆಕೆಂಡ್ ಒನ್ನು ನಾನು ನಿಮಗೆ ಇಲ್ಲೇನು ಹಾಕ್ತಾಯಿದ್ದೀನಿ ನೋಡ್ಕೊಬಿಡಿ. ಇದೇನಿದು, ಇದರಲ್ಲಿ 108 ಗಿಡಮೂಲಿಕೆಗಳಿರುತ್ತೆ. ಒಂದೊಂದು ಕಂಪನಿ ಇರುತ್ತೆ. ಈ ಸದ್ಯಕ್ಕೆ ಮೀನಾಕ್ಷಿ ದಶಾಗಮ್ ಅಂತ ಇರುತ್ತೆ. ನಾನು ಅದರದ್ದು ಪೌಡ್ರ್ ಬರುತ್ತೆ, ಪೌಡ್ರು ಅದನ್ನು ನಾವು ತೊಗೋಬೇಕು. ಗೊತ್ತಾಯ್ತಲ್ಲ. ಪೌಡ್ರ್ ಬರುತ್ತೆ, ಅದು ಆಮೇಲೆ ತೊಗೋತೀನಿ. ಈಗ ಗೊತ್ತಾಯ್ತಲ್ಲ, ಘಮ ಘಮ ಅಂತ ವಾಸನೆ ಬರುತ್ತೆ ರೀ, ನೆನ್ಪಿಟ್ಕೊಳ್ಳಿ. ಯಾವುದು, ನಾಗಸಿಂಧೂರ. ಗೊತ್ತಾಯ್ತೇನ್ರಿ. ನಾಗಸಿಂಧೂರ ಘಮ ಘಮ ಅನ್ನುತ್ತೆ. ಹಾಗೆ ಆ ಪೌಡ್ರು ನೋಡಿ, ಆ ಪೌಡ್ರ್ ಇರುತ್ತಲ್ಲ ಅದು ಹಾಕ್ತೀನಿ. ಈಗ ನೋಡ್ಕೊಳ್ಳಿ. ಇದು ನೋಡಿ, ಇದು ಬಂದು ಇದು ಯಾವ್ದು ಹೇಳಿ, ಇದು ಅವನ. ಇದು ಅರ್ಥ ಆಯ್ತೇನ್ರಿ. ಅವನ. ಆ ಪೌಡ್ರ್ ಅಷ್ಟೇ ಘಮ ಘಮ ಅಂತದೆ. ಇದು ಕೂಡ ಅವನ ಕೂಡ. ಇದು ಕಟ್ ಮಾಡಿ ಸ್ವಲ್ಪ ಹಾಕಬೇಕು. ಓಕೆನಾ. ನಾನು ಈಗ ಕಟ್ ಮಾಡಿಕೊಂಡು ಸ್ವಲ್ಪ ಹಾಕ್ತೀನಿ, ನೋಡ್ಕೊಳ್ಳಿ. ಅವನ ಇದು ಕೂಡ ಗಿಡಮೂಲಿಕೆಗಳು, ಕೆಲವೊಂದು ಕಾಯಿಗಳು, ಸಾಕಷ್ಟು ಸುಗಂಧ ದ್ರವ್ಯ ಕಾಯಿಗಳು, ಗಿಡಮೂಲಿಕೆಗಳು, ಬೇರು ಅದರಿಂದ ತಯಾರು ಮಾಡಿರ್ತಾರೆ. ಇದನ್ನು ಹೋಮಕುಂಡದಲ್ಲಿ ಕೂಡ ಹಾಕ್ತಾರೆ. ಗೊತ್ತಾಯ್ತು. ನಾನೊಂದಷ್ಟು ಹಾಕ್ತೀನಿ. ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ, ಪರವಾಗಿಲ್ಲ. ಗೊತ್ತಾಯ್ತಲ್ಲ. ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಅವನ ಇದು. ಓಕೆನಾ. ಇದನ್ನು ಹಾಕಬೇಕು. ಗೊತ್ತಾಯ್ತಲ್ಲ. ಇಲ್ಲಿರೋ ಎಲ್ಲ ವಸ್ತುಗಳು ಹಾಕ್ಬೇಕು ಇವ್ರೆ, ಬರೀ ಅಷ್ಟೇ ಅಲ್ಲ. ಗೊತ್ತಾಯ್ತಲ್ಲ. 108 ಗಿಡಮೂಲಿಕೆಗಳಿಂದ ಕೂಡಿರುತ್ತೆ ಅದು. ಮೀನಾಕ್ಷಿ ಇದು. ಗೊತ್ತಾಯ್ತಲ್ಲ. ಮೀನಾಕ್ಷಿ ದಶಾಗಮ್ ಅಂತ ಇರ್ತದೆ. ಗೊತ್ತಾಯ್ತಲ್ಲ. ಅದು ನೋಡ್ಕೊಳ್ಳಿ. ಇವಾಗ ಅದು ಕೂಡ ನಾನು ಹಾಕ್ತೀನಿ ಪೌಡ್ರು. ಅಲ್ಲಿ ಚೆಲ್ಲೋಗ್ಬಿಟ್ಟಿದೆ, ಅದನ್ನೇ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ತೊಂದರೆ ಇಲ್ಲ, ಹಾಕೋಣ. ಓಕೆನಾ. ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ನೀವು. ನಾನು ಹಾಕ್ತೀನಿ, ಮತ್ತೆ ಹಾಕ್ತೀನಿ, ಏನು ವಿರುಮಬಿಡಿ ನಿಮ್ಗೆ ತೋರಿಸ್ಲಿಕ್ಕೆ. ಓಕೆನಾ. ಇದೇ ರೀತಿ ನೀವು ಕೂಡ ಮಾಡಬೇಕು. ಇವೆಲ್ಲ ನೋಡ್ಕೊಳ್ಳಿ, ಯಂತ್ರ ತಯಾರು ಮಾಡಿದೆ ಹೇಗೆ ಅಂತ. ಗೊತ್ತಾಯ್ತೇನ್ರಿ. ಇದು ಅವನ. ಓಕೆನ್ರಿ. ಅವಾಗಲೇ ಹಾಕಿದ್ನಲ್ಲ ಆಗಲೇ, ಅದು ಅವನ. ಓಕೆನಾ. ಇದಾದಮೇಲೆ ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ಇವೆರಡು ಐಟಮ್ಸ್ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಏನಿರುತ್ತೆ ನೋಡ್ಕೊಬಿಡಿ. ಇಲ್ಲಿ ಏನೇನು ಇರುತ್ತೆ ಅಂದ್ಬಿಟ್ಟು ನೋಡ್ಕೊಬಿಡಿ. ಗೊತ್ತಾಯ್ತೇನ್ರಿ. ಏನೇನಿರುತ್ತೆ, ಇನ್ನೂ ಹೀಬತಿ ಇದೆ, ಅಶ್ವಿನಿ ಗಂಧ ಇದೆ. ಆಮೇಲೆ ನೋಡಿ, ಗುಲ್ಗಂಜರಿ ರೆಡ್ ನೋಡ್ಕೊಳ್ರಿ. ನಾನು 5 ಗುಲ್ಗಂಜ್ ಹಾಕ್ತೀನಿ ರೀ. ಎಷ್ಟು, 5 ಹಾಕ್ತೀನಿ. 1 2 3 4 5 ಹಾಕೋಬಿಡ್ತೀನಿ ನಾನು. ಓಕೆನಾ. 5 ಹಾಕ್ಕೊತೀರಿ. ನೀವು ಎಷ್ಟನ ಹಾಕ್ಕೊಳ್ಳಿ, ನಿಮ್ಮಿಷ್ಟ. ಇಲ್ಲಿ ಪಂಚರತ್ನಗಳಿರುತ್ತೆ, ಅದಕ್ಕೆ 5 ಹಾಕ್ತಾಯಿದ್ದೀನಿ. ರೆಡ್ ಒಂದು 5, ವೈಟ್ ಒಂದು 5 ಹಾಕ್ಬಿಡ್ತೀನಿ. ಓಕೆನಾ. 5 ಗುಲ್ಗಂಜಿ. ಗೊತ್ತಾಯ್ತೇನ್ರಿ. ಇದು ವೈಟ್. ಈಗ ಆಗಲೇ ರೆಡ್ ಹಾಕ್ದೆ, ಈಗ ವೈಟ್ ಹಾಕ್ತೀನಿ ನೋಡ್ಕೊಳ್ಳಿ. ಗೊತ್ತಾಯ್ತಲ್ರಿ. ಇದು ರೆಡ್ಡು ಎಲ್ಲದಕ್ಕೂ, ವೈಟು ರೆಡ್ಡು ಎಲ್ಲಕ್ಕೂ ಹಾಕ್ಬೇಕ್ರಿ. ನೋಡಿ, ಇದು ವೈಟು. ಗೊತ್ತಾಯ್ತಾ. ಈಗ ರೆಡ್ ಹಾಕಿದ್ದು ಎರಡಕ್ಕೂ, ಈ ಎರಡಕ್ಕೂ ವೈಟ್ ಹಾಕಬೇಕು. ಓಕೆನಾ. ನೋಡ್ಕೊಳ್ಳಿ ಗುಲ್ಗಂಜಿಗಳು. ಓಕೆನಾ. 5 ಗುಲ್ಗಂಜಿ ಲೆಕ್ಕ ಮಾಡಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. 5 ಗುಲ್ಗಂಜಿ ಎರಡಕ್ಕೂ ಹಾಕಬೇಕು. ರೆಡ್ 5, ವೈಟ್ 5. ಓಕೆನಾ. ಇದಾಯಿತು ವೈಟ್. ಈಗ ಗುಲ್ಗಂಜಿ ಆಯಿತು. ನೆಕ್ಸ್ಟ್ ಏನು, ಮುಂದಕ್ಕೆ ಹೋಗೋಣ. ಓಕೆನಾ. ಈಗಾಗಲೇ ಏನೇನು ಹಾಕಿದ್ದೀವಿ ನೆನ್ಪಿಟ್ಕೊಳ್ಳಿ. ನಾಗಸಿಂಧೂರ ಆಯಿತು, ಈಗ ಗುಲ್ಗಂಜಿಗಳಾಯಿತು, ಆಮೇಲೆ ಅವನ ಆಯಿತು, ಆಮೇಲೆ 108 ಗಿಡಮೂಲಿಕೆಗಳ ಪೌಡ್ರ್ ಆಯಿತು. ಈಗ ನೋಡಿ, ಇದೇನು ಗೊತ್ತಾ, ಭೂತಾಳೆ ಚಕ್ಕೆನ ನಾವು ಕಟ್ ಮಾಡ್ಕೋಬೇಕು. ಕತ್ರೆಯಲ್ಲಿ ಭಾಳ ಮೆತ್ತಗೆ ಇರುತ್ತೆ, ಏನು ಕಷ್ಟ ಏನಿಲ್ಲ. ಒಂದಷ್ಟು ಜವ್ರ್ಕೊಳ್ಳಿ, ಅದೆಲ್ಲ ಜವ್ರ್ಕೊಳ್ಳಿ, ಪೀಸ್ಗಳು ಮಾಡ್ಕೊಳ್ಳಿ.
ಆ ಪೀಸ್ಗಳನ್ನು ಎರಡರಲ್ಲಿ ಆಕರ್ಷಣೆ ಆಗಿದೆ. ಭೂತಾಳೆ, ರಕ್ತ ಭೂತಾಳೆ ಗೊತ್ತಾಯ್ತೇನು ರೀ? ದೇವ ಭೂತಾಳೆ ಇದು ಬರುತ್ತೆ, ಗೊತ್ತಾಯ್ತೇನು ರೀ? ಇರುತ್ತೆ ಓಕೆನಾ? ಇವುಗಳನ್ನು ನಾವು ಪೌಡ್ರ್ ಇರುತ್ತೆ ನೋಡ್ಕೊಳ್ಳಿ, ತೋರಿಸ್ತೀನಿ. ಭೂತಾಳೆ ಗೊತ್ತಾಯ್ತಲ್ಲ, ಭೂತಾಳೆ ಪೌಡ್ರ್ ಇದು. ಇದಕ್ಕೆ ಹಾಕೋಬೇಕು ಚೂರುಳು ಪೀಸುಗಳು, ಅದಕ್ಕೂ ಹಾಕ್ಬೇಕು. ಇನ್ನೊಂದು ಇದೆಲ್ಲ, ಎರಡಕ್ಕೂ ಹಾಕ್ಬೇಕು, ನೆನ್ಪಿಟ್ಕೊಳ್ಳಿ, ಮರಿಬಾರ್ದು. ಎಲ್ಲವನ್ನು ನಾವು ಹಾಕ್ಕೊಂಡ್ರೇ ಅದಕ್ಕೆ ಶಕ್ತಿ ಬರೋದು. ಆ ಚೊಂಬುಗಳಲ್ಲಿ ಎಲ್ಲವನ್ನು ಸೇರಿಸ್ತೇವೆ. ಇನ್ನೂ ಇದೆ, ಸಾಕಷ್ಟಿದೆ ಅಲ್ಲೆಲ್ಲ, ಆಮೇಲೆ ಹಾಕ್ತೀನಿ, ಎಲ್ಲ ನೋಡ್ಕೊಳ್ಳಿ. ನೀವು ಕೂಡ ಇದೇ ರೀತಿ ಮಾಡ್ಕೋಬೇಕು. ದೀಪ ಉರಿತಾ ಇರಬೇಕು, ಊದ್ಕಡ್ಡಿ ಉರಿತಾ ಇರಬೇಕು. ಈ ವಸ್ತುಗಳು ಘಮ ಅಂತ ಇರ್ತವೆ ನೋಡ್ಕೊಳ್ಳಿ. ಇದೇನು ಗೊತ್ತನ್ರಿ, ಗೋರಾಜನ್ರಿ ಇದು. ಇದನ್ನೂ ಹಾಕ್ಬೇಕ್ರಿ ಒಳಗಡೆಗೆ. ಏನಾದರೂ ಒಂದು ಪೀಸ್ ತೊಗೊಳ್ಳಿ, ಆ ಪೀಸ್ನಲ್ಲಿ ತಗೊಳ್ಳಿ, ಅದರೊಳಗೆ ಹಾಕ್ಬೇಕು, ಚೊಂಬು ಒಳಗಡೆ, ಗೊತ್ತಾಯ್ತಲ್ಲ? ಒಳಗೆ ಅಂಟಿಸ್ಬಿಡಿ, ಅಷ್ಟೇನೇನಿಲ್ಲ, ಚೊಂಬು ಒಳಗಡೆ ಅಂಟಿಸ್ಬಿಡಿ, ಅಂಟ್ಕೊಳ್ಳುತ್ತೆ. ಓಕೆನಾ? ಇದು ಗೋರಾಜನ್, ಓಕೆನಾ? ಅಂಟಿಸ್ಬಿಡಿ, ಓಕೆನಾ? ಇಷ್ಟ ಆಯಿತು. ಆಮೇಲೆ ಮುಂದಕ್ಕೆ ಹೋಗೋಣ ನೋಡ್ರಿ. ನೆಕ್ಸ್ಟು ನಾವು ಏನೇನಕ್ಕೆ ಅಂತ ನಾನು ಹೇಳಿದ್ದೀನಿ, ಗೊತ್ತಾಯ್ತು, ಅಲ್ಲೆಲ್ಲ ಹಾಕಿದ್ದೀವಿ. ಏನೇನು ಬಿಟ್ಟು ಗೊತ್ತಾಯ್ತೇನ್ರಿ? ಗೊತ್ತಾಯ್ತಲ್ಲ? ಇದೇನೀಗ ನವರತ್ನಗಳು, ಗೊತ್ತಾಯ್ತೇನ್ರಿ? 2 ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. 150ರಿಂದ 200 ರೂಪಾಯಿ ಆಗುತ್ತೆ 2 ಪ್ಯಾಕೆಟು, ನೆನ್ಪಿಟ್ಕೊಳ್ಳೋ ಅಂಗಡಿಯಲ್ಲಿ. ಗೊತ್ತಾಯ್ತಾ? ಒಂದೊಂದು ನವರತ್ನ, ಒಂದೊಂದು ಬೆಲೆ ಬಾಳಂಥ ವಸ್ತುಗಳು, ಅಮೂಲ್ಯವಾದ ವಸ್ತುಗಳು. ನೋಡಿರಿ, ಯೆಲ್ಲೋ ಕಲರ್ ಇದೆ, ಅದು ಸೂರ್ಯದೇವನಿಗೆ ಸಂಬಂಧಪಟ್ಟಿದೆ. ಯೆಲ್ಲೋ ಕಲರ್ ಸೂರ್ಯದೇವನಿಗೆ ಸಂಬಂಧಪಟ್ಟಂಥ ಯೆಲ್ಲೋ ಕಲರ್ ರತ್ನ. ಆ ರೆಡ್ ಕಲರ್, ಪಿಂಕ್ ಕಲರ್ ಇದೆಯಲ್ಲ, ಅದು ನೋಡ್ಕೊಳ್ರಿ, ಅದು ಅವಳ ಅಂತಿರಲ್ರಿ ನೀವು, ಮುತ್ತು ರತ್ನ ಅವಳ ಅಂತದು. ಅರ್ಥ ಆಯ್ತಾನ್ರಿ? ಅರ್ಥ ಆಯ್ತಾ? ಯೆಲ್ಲೋ ಕಲರ್ ಏನು ಹೇಳಿದೆ ನಾನು? ಸೂರ್ಯ ಭಗವಾನ್ಗೆ ಸಂಬಂಧಪಟ್ಟಿದ್ದು, ಗೊತ್ತಾಯ್ತಾನ್ರಿ? ಆಮೇಲೆ ಹವಳ ಬರುತ್ತೆ ನೋಡಿದ್ರ, ಬುಧ ಗ್ರಹ, ಶುಕ್ರ ಗ್ರಹ, ಅದಕ್ಕೆ ಹವಳ ಅಲ್ಲಿ ರೆಡ್ ಕಲರ್, ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಗೊತ್ತಾಯ್ತಾನ್ರಿ? ಆಮೇಲೆ ನೋಡಿರಿ, ಮುತ್ತು ಇದೆ ನೋಡಿರಿ, ಮುತ್ತು ಗೊತ್ತಲ್ಲ ನಿಮಗೆ? ಮುತ್ತು ವರ್ಣ ದೇವನಿಗೆ ಸಂಬಂಧಪಟ್ಟಿದ್ದು, ಸರಸ್ವತಿಗೆ ಸಂಬಂಧಪಟ್ಟಿದ್ದು, ಬ್ರಹ್ಮಾಜಿಗೆ ಸಂಬಂಧಪಟ್ಟಿದ್ದು, ಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು. ಅದು ನೋಡಿ, ಪಿಂಕ್ ಕಲರ್ ಗೊತ್ತಲ್ಲ? ಆಮೇಲೆ ನೋಡಿ, ಟೈಗರ್ ಐ ಅಂತ ಬರುತ್ತೆ ರೀ, ಕಣ್ಣು. ಟೈಗರ್ ಐ ಅಂತ ಬರುತ್ತೆ, ಕಣ್ಣು, ಹುಲಿಯ ಕಣ್ಣು ಅಂತಾರೆ, ಗೊತ್ತಾಯ್ತೇನ್ರಿ? ಅದು ಕಾಣಿಸ್ತಾ ಅಲ್ಲಿ ಸಪರೇಟಾಗಿ ಒಂದೇ ಒಂದು ಕಾಣಿಸ್ತಾ ಇದೆಯಲ್ಲ, ಅದು ಟೈಗರ್ ಐ, ಗೊತ್ತಾಯ್ತೇನ್ರಿ? ಈ ರೀತಿ ವಸ್ತುಗಳನ್ನು ನಾವು ರೆಡಿ ಮಾಡಿ ಇಟ್ಕೋಬೇಕು, ಗೊತ್ತಾಯ್ತಾ? ಆಮೇಲೆ ನೋಡಿ, ಆ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದು ನೀಲಮಣಿ ಅಂತ, ನಾಗಸರ್ಪದ ಬರುತ್ತಲ್ಲ, ಅದು ಬ್ಲ್ಯಾಕ್ ಕಲರಲ್ಲಿ, ಅದು ಗೊತ್ತಾಯ್ತಾ? ಯೆಲ್ಲೋ, ಪಿಂಕ್, ಮುತ್ತು, ಆಮೇಲೆ ಬ್ಲ್ಯಾಕ್ ಕಲರ್ ನೀಲಮಣಿ, ಆಮೇಲೆ ಟೈಗರ್ ಐ ಲಾಸ್ಟ್ದು, ಗೊತ್ತಾಯ್ತೇನ್ರಿ? ಇವೆಲ್ಲವನ್ನು ನಾವೇನು ಮಾಡ್ಬೇಕೀಗ? ಆ ಒಂದು ತಂಬಿಗೆ, ಚಿಕ್ಕ ತಂಬಿಗೆ ಅದಲ್ಲ, ಅದರಲ್ಲಿ ಹಾಕಬೇಕು. ನೋಡ್ಕೊಳ್ಳಿ, ನಾನು ಹಾಕ್ತೀನಿ, ನೋಡ್ಕೊಳ್ಳಿ, ಎಲ್ಲ ಅದರಲ್ಲಿ ಹಾಕ್ತೀನಿ, ಓಕೆನಾ? ಎಲ್ಲ ಹಾಕ್ಬೇಕು. ಅಲ್ಲಿ ಒಂದು ತಂಬಿಗೆಗೆ ಇಲ್ಲಿವರೆಗೂ ಅದಷ್ಟಾಯಿತು, ಗೊತ್ತಾಯ್ತಲ್ಲ? ಈಗ ಆ ತಂಬಿಗೆಗೂ ಹಾಕೋಣ ಇದು, ಓಕೆನಾ? ಅದಕ್ಕೂ ಹಾಕ್ಕೊಳ್ಳಿ, ಯಾಕಂದರೆ ಎರಡೂ ತಯಾರು ಮಾಡ್ತಾಯಿದ್ದೀನಿ. ಎರಡೂ ಒಂದೇ ಸಾರಿ ಆಗಿಬಿಟ್ರೆ ಬೆಸ್ಟು, ತಿರುಗಿ ಕಷ್ಟ, ಗೊತ್ತಾಯ್ತೇನ್ರಿ? ಎರಡಕ್ಕೂ ಆಗಿಬಿಡ್ಬೇಕು. ಇದು 150ರಿಂದ 200 ರೂಪಾಯಿ ಆಗುತ್ತೆ ಒಂದು ಪ್ಯಾಕೆಟು, ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಾ? ಏನೇನಿದೆ ನೋಡಿದ್ರಲ್ಲ, ನೀಲಮಣಿ ಇದೆ, ಆ ಬ್ಲ್ಯಾಕ್ ಕಲರು, ಯೆಲ್ಲೋ ಕಲರು ಸೂರ್ಯಮಣಿ, ಅರ್ಥ ಆಯ್ತೇನ್ರಿ? ಆಮೇಲೆ ಮುತ್ತು ಇದೆ, ಆಮೇಲೆ ಪಿಂಕ್ ಕಲರ್ ಹವಳ ಇದೆ, ಆಮೇಲೆ ಟೈಗರ್ ಐ ಇದೆ, ಗೊತ್ತಾಯ್ತೇನ್ರಿ? ಇವೆಲ್ಲ ಹಾಕಬೇಕು, ಗೊತ್ತಾಯ್ತೇನ್ರಿ? ನೋಡ್ಕೊಳ್ರಿ, ಓಕೆನಾ? ಆಮೇಲೆ ಹವಳ ಇದೆ, ಗೊತ್ತಾಯ್ತಲ್ಲ? ಮುತ್ತು ಇದೆ, ಆಮೇಲೆ ಸೂರ್ಯಮಣಿ ಇದೆ, ಆಮೇಲೆ ಮುತ್ತು ಇದೆ, ಆಮೇಲೆ ನೀಲಮಣಿ ಇದೆ, ಓಕೆನಾ? 5 ಇರ್ತವೆ, 5 ಪಂಚರತ್ನಗಳು, ನೆನ್ಪಿಟ್ಕೊಳ್ಳಿ. ಈ 5 ಪಂಚರತ್ನಗಳನ್ನು ನಾವೇನು ಮಾಡಬೇಕು? ಈಗ ಇನ್ನೊಂದು ತಂಬಿಗೆಗೆ ಹಾಕಬೇಕು, ನೋಡ್ಕೊಳ್ಳಿ. ನೀಟಾಗಿ ಕಾಣಿಸುತ್ತಲ್ಲನ್ರಿ? ಕಾಣಿಸುತ್ತೇನಪ್ಪ? ಗೊತ್ತಾಯ್ತೇನ್ರಿ? ಅದರಲ್ಲೇ ಹಾಕಬೇಕು, ಆ ತಂಬಿಗೆಲ್ಲ, ಅಷ್ಟೇ, ವೆರಿ ಸಿಂಪಲ್, ಗೊತ್ತಾಯ್ತಾ? ಈಗ 2 ತಂಬಿಗೆನಲ್ಲಿ ವಸ್ತುಗಳು ಒಂದಷ್ಟು ಆಗಿದ್ದಾವೆ, ಇನ್ನೂ ಇದೆ, ಹಾಕೋಣ, ಎಲ್ಲ ಹಾಕೋಣ, ಓಕೆನಾ? ನೋಡಿ, ಏನು ನೋಡಿ, ಇದೇನಿದು ಗೊತ್ತಲ್ಲ? ಈ ಬತ್ತಿ ಹೇಳಿದ್ದೀನಲ್ಲ ನಾನು ಮೊದಲೇ. ಈ ಬತ್ತಿ ಬಹಳ ಸೆಂಟ್ ಇರುತ್ತೆ, ಘಮ ಅಂತ ಇರುತ್ತೆ, ಇದು ಘಮ ಅಂತ ಇರುತ್ತೆ. ಆ ಥರ ಈ ಬತ್ತಿ ತಗೊಳ್ಳಿ, ಸುಮ್ಮನೆ ಏನೋ ಒಂದು ಪೌಡ್ರ್ ತೊಗೊಳ್ಬೇಡಿ, ಏನಕ್ಕೂ ಪ್ರಯೋಜನ ಆಗೋಲ್ಲ. ಇದನ್ನು ಒಂದು ಚೂರು ಹಾಕಿ, ಗೊತ್ತಾಯ್ತಾ? ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ, ಪರವಾಗಿಲ್ಲ. ಈ ಬತ್ತಿ ಭಾಳ ಘಮ ಅಂತ ಇರುತ್ತೆ ರೀ. ಇವೆಲ್ಲ ಸುಗಂಧ ದ್ರವ್ಯಗಳು, ವಶೀಕರಣ ವಸ್ತುಗಳು. ಈ ಯಂತ್ರಗಳನ್ನು ನಾವು ತಯಾರು ಮಾಡಿದ್ರೆ ಆಕರ್ಷಣೀಯ ಶಕ್ತಿ ಅಂಗಡಿಗಾಗಲಿ ಮನೆಗಾಗಲಿ ಎಲ್ಲ ಇರುತ್ತೆ. ಈಗ ನೋಡಿರಿ, ಕುಂಕುಮ, ನಿಮ್ಮ ಮನೆಗಳಲ್ಲೂ ಕುಂಕುಮ ಇರುತ್ತೆ, ಅದನ್ನೇ ಹಾಕಿ, ಗೊತ್ತಾಯ್ತಲ್ಲ? ಆಮೇಲೆ ಅದರಲ್ಲಿರೋದು ಅರಿಶಿಣದ ಜೊತೆಗೆ ಗಂಧ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ನಾನು.
ಅಷ್ಟ ಅಶ್ವ ಅಶ್ವಿನಿ ಗಂಧ ಮಿಕ್ಸ್ ಮಾಡಿಬಿಡ್ತೀನಿ. ಹಾಗೆ ಅರಿಶಿನ ಕೂಡ ಇರುತ್ತೆ ಅಂತ ಇಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಏನು, ಅಷ್ಟ ಅಶ್ವ ಅಶ್ವಿನಿ ಗಂಧ ಇದು ಇದೆ ನೋಡಿರಿ. ಅದು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಟ್ಟಿದ್ದೀನಿ ಡಬ್ಬ. ಆಲ್ರೆಡಿ ಆಗಿಬಿಟ್ಟೆ ನಾನು, ಆದರೂ ತೋರಿಸ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ಇದು ಅಷ್ಟ ಅಶ್ವ ಅಶ್ವಿನಿ ಗಂಧ, ಘಮ ಘಮ ಅನ್ನುತ್ತಾರೆ ಇದು ಕೂಡ. ಅಷ್ಟ ಈಗ ಶ್ರೀಗಂಧ, ರಕ್ತಚಂದನ ಇತ್ಯಾದಿ ಇತ್ಯಾದಿ ಗಂಧದ ಮರಗಳಿರುತ್ತಲ್ರಿ, ಏನೇನೋ ಸುಗಂಧ ದ್ರವ್ಯಗಳು ಅದರಿಂದ ತಯಾರು ಮಾಡ್ತಾರೆ. ಇಷ್ಟಾದ್ಮೇಲೆ ನೋಡ್ರಿಯಪ್ಪ, ಈಗ ರೆಡಿ ಆದಂಗೆ, ಗೊತ್ತಾಯ್ತಾ. ಇನ್ನೇನಿದ್ರು ದಾರ ಸುತ್ತಬೇಕ್ರಿ ಇದಕ್ಕೆ. ಯಾವ ರೀತಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮೊದಲು ಈ ಪ್ಲೇಟ್ ಕಟ್ ಮಾಡ್ಕೋಬೇಕು. ಈ ಪ್ಲೇಟ್ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಬೀಜಾಕ್ಷರ ಮಂತ್ರ ಕೂರಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಬೀಜಾಕ್ಷರ ಮಂತ್ರ ಕೂರಿಸ್ಬೇಕು. ನಾನು ನಿಮಗೆ ಏನು ಬೀಜಾಕ್ಷರ ಮಂತ್ರ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ. ಯಾಕೆ ಅಂದರೆ ಈ ಮುಚ್ಚಳ ಅದಕ್ಕೆ ಇದೆ, ಮುಚ್ಚಳ ಆ ತಂಬಿಗೆಗೆ ಮುಚ್ಚಳ ಅದಕ್ಕೆ ಇದೆ. ಅದಕ್ಕೆ ಎಷ್ಟು ಬೇಕಷ್ಟು ಸೈಜ್ ನೋಡ್ಕೋಬೇಕು. ಸೈಜ್ ನೋಡಿಕೊಂಡು ನೀವು ಕತ್ತರಿಯಲ್ಲಿ ಕಟ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಮುಚ್ಚಳ ಅಂದರೆ ಆಮೇಲೆ ಯಾವ ರೀತಿ ಅದಕ್ಕೆ ಮುಚ್ಚಳ ಕಟ್ಟೋದು, ಯಾವ ರೀತಿ ಕಟ್ ಮಾಡೋದು ನಾನು ನಿಮಗೆ ತೋರಿಸ್ತೀನಿ. ಮೊದಲು ನಾವು ಕಟ್ ಮಾಡಿಕೊಂಡು ಅದ್ರ ಮೇಲೆ ಬೀಜಾಕ್ಷರ ಮಂತ್ರವನ್ನು ಬರ್ಕೋಬೇಕು. ನೆನ್ಪಿಟ್ಕೊಳ್ಳಿ, ಮೊದಲು ಕಟ್ ಮಾಡ್ಕೋಬೇಕು, ಆಮೇಲೆ ಬೀಜಾಕ್ಷರ ಮಂತ್ರವನ್ನು ಅದರ ಮೇಲೆ ಬರೀಬೇಕಾಗುತ್ತೆ. ನಾನು ಬೀಜಾಕ್ಷರ ಮಂತ್ರ ನಿಮಗೆ ಯಾವ ರೀತಿ ಅಂತ ಇಲ್ಲಿ ಸ್ಕ್ರೀನ್ ನೋಡ್ರಿ. ಬೀಜಾಕ್ಷರ ಮಂತ್ರ ಇದು ನಾನು ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲು ಅದರ ಮೇಲೆ ಸ್ಕೇಲಲ್ಲಿ ಬರ್ಕೋಬೇಕು. ಸ್ಕೇಲಲ್ಲಿ ಇದರಲ್ಲಿ ಎಷ್ಟು ಮನೆಗಳಿದ್ದಾವೆ ಅಷ್ಟು ಬರ್ಕೋಬೇಕು. ಎಷ್ಟು ಮನೆ ಇದೆ, 3 ಮನೆ ಇದೆ, ಒಟ್ಟು 3 ಲೈನು, 9 ಮನೆ ಇರುತ್ತೆ. ಅದಕ್ಕೆ ಸ್ಕೇಲಲ್ಲಿ ನೀವೇನು ಮಾಡ್ತೀರಾ, ಬರ್ಕೋಬೇಕು, ಲೈನ್ಗಳು ಹೇಳ್ಕೋಬೇಕು. ಆಮೇಲೆ ಈ ಅಕ್ಷರ ಬರೀಲಿಕ್ಕೆ ದಾಳಿಂಬೆ ಮರ ಇರುತ್ತಲ್ಲ, ದಾಳಿಂಬೆ ಮರದ್ದು ಒಂದು ಮುಳ್ಳು ಥರ, ಮುಳ್ಳಾದರೂ ಸರಿ ಮುಳ್ಳು ಥರ ರೆಂಬೆದು ಕಟ್ ಮಾಡ್ಕೊಂಡು ನೀಟಾಗಿ ಪೆನ್ ಥರ ಮಾಡಿಕೊಂಡು ಅದರಲ್ಲಿ ನೀವು ಬರ್ಕೋಬೋದು. ಏನು, ಆ ತಗಡು ಮೇಲೆ. ತಗಡು ಭಾಳ ತೆಳುವಾಗಿರುತ್ತೆ, ಸುಮ್ಮನೆ ಬರೆದ್ರೆ ನಿಮಗೆ ಮಾರ್ಕ್ ಬೀಳುತ್ತೆ, ಅಕ್ಷರ ಬಿದ್ದೋಗುತ್ತೆ, ಪ್ರಿಂಟ್ ಆಗಿಬಿಡುತ್ತೆ ಅಕ್ಷರ. ನೀವು ಸುಮ್ಮನೆ ಹಂಗೆ ಬರೆದ್ರೆ ತುಂಬ ಒತ್ತಾಗಿ ಬರಕವಾಗಿ ಬರೀಬಾರ್ದು. ದಾಳಿಂಬೆ ಮರದ್ದು ಅಥವಾ ಚಿಗರೆ ಕೊಂಬು ಅದರಲ್ಲಿ ಕೂಡ ನೀವು ತಯಾರು ಮಾಡ್ಕೋಬೋದು. ಚಿಗರೆ ಕೊಂಬು ಬರುತ್ತಲ್ಲ ಅದರಲ್ಲಿ, ಹಂಗಂತ ಚಿಗರೆ ಕೊಂಬು ಅಂತ ಯಾವುದೋ ಚಿಗರೆ ಜಿಂಕೆದು ಚಿಗರೆದು ಅದನ್ನು ಕೊಂದು ಕೊಂಬನ್ನ ತರಕ್ಕೆ ಹೋಗ್ಬೇಡಿ, ಪೊಲೀಸರೇ ತಗೊಂಡು ಹೋಗ್ತಾರೆ, ಗೊತ್ತಾಯ್ತಾ. ಮೊದಲು ಇವುಗಳನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಆ ತಂಬಿಗೆಗೆ ಅಷ್ಟು ನೋಡಿ, ನಾನು ತಂಬಿಗೆಗೆ ಎಷ್ಟು ಬೇಕಷ್ಟು ಕಟ್ ಮಾಡಿದ್ದೀನಿ ಈಗ ಪೀಸು, ಗೊತ್ತಾಯ್ತಲ್ಲ. ಅಲ್ಲಿಗೆ ಆ ಪೀಸು 2 ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಅಸ್ತ್ರ ನೋಡಿ, ನಮ್ಮದು ದಿವ್ಯಾಸ್ತ್ರ ಇದು ಬರೀಲಿಕ್ಕೆ, ಬೀಜಾಕ್ಷರ ಮಂತ್ರ ಬರೀಲಿಕ್ಕೆ ದಿವ್ಯಾಸ್ತ್ರ ಇರುತ್ತೆ. ಮೊದಲು ಸ್ಕೇಲು ಇದು ನೋಡಿ, ಇದು ದಿವ್ಯಾಸ್ತ್ರ. ಇದು ಒಂದು ಸ್ಕೇಲ್ ಇಟ್ಕೊಳ್ಳಿ ಚಿಕ್ಕದು, ಗೊತ್ತಾಯ್ತಾ. ದಿವ್ಯಾಸ್ತ್ರ ಅದೇನಪ್ಪ ಅಂದರೆ ತಪಸ್ಸಾಧನೆ ಮಾಡಿ ಎಷ್ಟೋ ಕಾಲಮಾನ ಆ ಕುಮಾರಸ್ವಾಮಿ, ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಅವರಿಂದ ಅದನ್ನು ಗಿಫ್ಟಾಗಿ ಅಂದರೆ ವರವಾಗಿ ಪಡೆದಿರ್ತಕ್ಕಂಥ ಅಸ್ತ್ರ. ಅದು ಸಾಮಾನ್ಯ ಅಸ್ತ್ರ ಅಲ್ಲ. ಶ್ರೀರಾಮಚಂದ್ರ ಪ್ರಭು ಇದಾರಲ್ಲ, ಅವರು ಒಂದೇ ಬಾಣ ಒಂದೇ ಮಾತು ಆ ರೀತಿ ಅವರು. ಹಾಗೆ ಇದು ಒಂದೇ ಅಸ್ತ್ರ ನಮ್ಮ ಹತ್ರ. ಒಂದು ಶ್ರೀರಾಮಚಂದ್ರ ಪ್ರಭುವಿನ ಅಸ್ತ್ರ ಅಂದ್ಕೊಬಿಡಿ, ಕುಮಾರಸ್ವಾಮಿ ಕೈಲಿರೋ ಅಸ್ತ್ರ ಅಂದ್ಕೊಬಿಡಿ. ಅದರಲ್ಲಿ ನಾನು ಸಾಮಾನ್ಯವಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ತೀನಿ, ಆನಂತರ ಮನೆಗಳು ಮಾಡ್ಕೊತೀನಿ, ಆನಂತರ ಬೀಜಾಕ್ಷರಗಳನ್ನು ಕೂರಿಸ್ತೀನಿ, ಓಕೆನಾ. ಇದು ಆ ಕೂರಿಸಿದ್ದಾದಮೇಲೆ ಬೀಜಾಕ್ಷರ ಮಂತ್ರ ಎಲ್ಲ ಬರೆದ್ಮೇಲೆ ಏನು ಮಾಡಬೇಕು, ಆ ತಂಬಿಗೆಗಳಿದೆಯಲ್ಲ ಆ ತಂಬಿಗೆಗಳ ಮೇಲೆ ಇದನ್ನು ಬಂದ್ ಮಾಡಬೇಕು, ನೀಟಾಗಿ ಮಡಚಬೇಕು, ಗೊತ್ತಾಯ್ತಲ್ಲ. ತೋರಿಸ್ತೀನಿ ನಿಮಗೆ ಆಮೇಲೆ ಏನು ಮಾಡಬೇಕು ಬಂದಿಸಿದ ಮೇಲೆ ಅಂತ ತೋರಿಸ್ತೀನಿ, ಓಕೆನಾ. ಇನ್ನೂ ಇರುತ್ತೆ, ಇನ್ನೂ ಒಂದು 5-6 ನಿಮಿಷ ಇರುತ್ತೆ. ಈ ವಿಡಿಯೋ ನೋಡ್ತಾಯಿರಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಮನೆಗಳು ಮಾಡ್ಕೊಳ್ಳಿ ಫಸ್ಟು. ಮನೆಗಳು ಮಾಡಿಕೊಂಡು ಆಮೇಲೆ ಬೀಜಾಕ್ಷರ ಮಂತ್ರ ಕೂರಿಸ್ಬೇಕು, ಓಕೆನಾ. ತಿಳ್ಕೊಂಡ್ರಾ. ನೋಡಿ, ಈ ರೀತಿ ಮನೆಗಳು ಮಾಡ್ಕೋಬೇಕು. ಈಗ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಮನೆಗಳು ಮಾಡ್ಕೊಂಡಿದ್ದೀನಿ. ದೊಡ್ಡದಾಗೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಬರ್ಕೋಬೇಕು ಬೀಜಾಕ್ಷರ ಮಂತ್ರವನ್ನು. ಲೈನುಗಳು ಹೇಳ್ಕೊಂಡಾದ್ಮೇಲೆ ಈ ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ. ಈ ಅಕ್ಷರ ಬೀಜಾಕ್ಷರ ಮಂತ್ರಗಳನ್ನು ಒಂದೊಂದು ಲೈನಲ್ಲೂ ಕೂರಿಸ್ಬೇಕು, ಗೊತ್ತಾಯ್ತಲ್ಲ. ನೋಡ್ಕೊಳ್ಳಿ, ಮಧ್ಯದಲ್ಲಿ ಏನಿದೆ, ಓಂ ಅಂತಿದೆ. ಅದಕ್ಕೆ ಮೇಲೆ ಏನಿದೆ, ಕ್ಲೀಮ್ ಅಂತಿರುತ್ತೆ. ಆಮೇಲೆ ರೈಟ್ ಸೈಡಿಗೆ ಬರಬೇಕು, ಅಲ್ಲೇನಿರುತ್ತೆ ರಾಮ್ ಅಂತಿರುತ್ತೆ. ಆಮೇಲೆ ಕೆಳಗಡೆಗೆ ಬರಬೇಕು, ಮತ್ತು ಶ್ರೀಮ್ ಅಂತಿರುತ್ತೆ, ಗೊತ್ತಾಯ್ತಲ್ಲ. ಹಾಗೆ ಮತ್ತೆ ಹೋಮ್ ಅಂತಿರುತ್ತೆ, ಕೆಳಗಡೆ ಬಂದರೆ ರೀಮ್ ಅಂತಿರುತ್ತೆ. ಮತ್ತು ಲೆಫ್ಟಿಗೆ ಎಡಗಡೆ ಬರಬೇಕು, ರಾಮ್ ಅಂತಿರುತ್ತೆ. ಮತ್ತು ಮೇಲ್ಗಡೆ ಹೋಗ್ಬೇಕು, ಶ್ರೀಮ್ ಅಂತಿರುತ್ತೆ, ಗೊತ್ತಾಯ್ತಲ್ಲ.
ನೋಡ್ರಿ, ಮಧ್ಯದಲ್ಲಿ ಹೋಮು, ಮೇಲ್ಗಡೆ ಹೋದರೆ ಕ್ಲೀಮು, ರೈಟಿಗೆ ಬಂದರೆ ರಾಮು. ಓಕೆನಾ? ಮತ್ತು ಕೆಳಗಡೆ ಈ ಕಾರ್ನರ್ಗೆ ಬಂದರೆ ಬಲಗಡೆ ಶ್ರೀಮ್ ಅಂತಿರುತ್ತೆ. ಓಕೆ, ಹಾಗೆ ಕೆಳಗಡೆ ಬಂದರೆ ಮತ್ತೆ ರೀಮು, ಮತ್ತು ಎಡಗಡೆ ರಾಮ, ಮತ್ತು ಮೇಲ್ಗಡೆ ಹೋದರೆ ಶ್ರೀಮ್. ಆ ರೀತಿ ಬರ್ಕೋಬೇಕು. ನೋಡಿ, ನಾನು ಯಾವ ರೀತಿ ಬರ್ದಿದ್ದೀನಿ ಆ ರೀತಿ ನೀವು ಬರ್ಕೋಬೇಕು. ಇದೇ ರೀತಿ 2 ತಯಾರು ಮಾಡಿಕೊಂಡು ಆ ತಂಬಿಗೆ ಮೇಲೆ ಹಾಕಬೇಕು. ಗೊತ್ತಾಯ್ತಲ್ಲ? ಆ ತಂಬಿಗೆ ಮೇಲೆ ಈ ಒಂದು ಶೀಟ್ ಬರೆದಿರೋದೇನಿದೆ ಆ ತಂಬಿಗೆ ಮೇಲೆ ಈಗ ಆ ರೀತಿ ಇಟ್ಬಿಟ್ಟು ನೀಟಾಗಿ ಮಡಚಬೇಕು. ಆ ರೀತಿ ಇಟ್ಬಿಟ್ಟು ನೀಟಾಗಿ ಮಡಚಬೇಕು. ಮತ್ತು ಬರೆಯೋವಾಗ ತುಂಬ ಪ್ರೆಷರ್ ಮಾಡಬೇಡಿ. ತುಂಬ ಪ್ರೆಷರ್ ಮಾಡಿದ್ರೆ ಅದೇನಾಗುತ್ತೆ, ಅರ್ಧೋಗ್ಬಿಡುತ್ತೆ, ಕಟ್ಟಾಗಿಬಿಡುತ್ತೆ, ತೆಳುವಾಗಿರುತ್ತೆ. ನೀವು ಪ್ರೆಷರ್ ಮಾಡಿದ್ರೆ ಅರ್ಧೋಗ್ಬಿಡುತ್ತೆ. ನೀವು ಈ ರೀತಿ ಮಡಚೋವಾಗೆಲ್ಲ ಕಿತ್ಕೊಂಡು ಹೋಗುತ್ತೆ. ಅದಕ್ಕೆ ಬರೆಯೋವಾಗ ಲೈಟಾಗಿ ಪ್ರೆಸ್ಸಿಂಗು, ಜಾಸ್ತಿ ಪ್ರೆಸ್ ಮಾಡಬಾರ್ದು ಬರೆಯೋವಾಗ. ಗೊತ್ತಾಯ್ತಲ್ಲ? ನೀವು ತುಂಬ ಜೋರಾಗಿ ಪ್ರೆಸ್ ಮಾಡಿದ್ರೆ ಹೊರ್ಟೋಗುತ್ತೆ. ಗೊತ್ತಾಯ್ತಲ್ಲ? ಈಗ ನೋಡಿದ್ರಲ್ಲ, ಈ ರೀತಿ ಸುತ್ತಬೇಕು. ಈ ರೀತಿ ನೀಟಾಗಿ ಸುತ್ತಬಿಟ್ರೆ ಅಲ್ಲಿಗೆ ಬಂದಾಗೋಯ್ತು. ಆದರೆ ಈಗ ದಾರ ಸುತ್ತಬೇಕು. ಅದಕ್ಕೆ ಯಾವ ರೀತಿ ದಾರ ಡಿಸೈನಾಗಿ ಸುತ್ತೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಆಮೇಲೆ ದಾರ ಸುತ್ತಬೇಕು. ಯಾವ ರೀತಿ ದಾರ ಸುತ್ತೋದು ನೋಡಿ, ಇಲ್ಲಿ ಯೆಲ್ಲೋ ಕಲರ್ ಇದೆ, ಆನಂತರ ಯೆಲ್ಲೋ ರೆಡ್ ಇದೆ, ಆಮೇಲೆ ನೋಡಿ ಇದು ಬ್ಲ್ಯಾಕ್, ರೆಡ್ಡು, ವೈಟ್ ಎಲ್ಲ ಮಿಕ್ಸ್ ಇದೆ. ನೀವು ಶಾಂತಿಗಾಗಿ ಅಂದರೆ ತುಂಬ ಶಾಂತಿಗಾಗಿ ಅಂದರೆ ಈ ಯೆಲ್ಲೋ ಕಲರ್ ಬಳಸಿ. ಸಾಧಾರಣವಾಗಿ ಮೀಡಿಯಮ್ ಯೆಲ್ಲೋ ಕಲರ್. ಮೀಡಿಯಮ್ ಅಂದರೆ ನಾವು ಯಾರ ತಂಟೆಗೆ ಹೋಗಲ್ಲ, ನಮ್ಮ ತಂಟೆಗೆ ಯಾರೂ ಬರಬಾರ್ದು. ಅಂದರೆ ಇದು ಹೆಂಗಪ್ಪ ಅಂದರೆ ಸ್ವಲ್ಪ ಉಗ್ರ, ಇದು ಇನ್ನೂ ಉಗ್ರ. ಅಂದರೆ ಕೆಟ್ಟವ್ರನ್ನ ನಾವು ಸುಮ್ಮನೆ ಬಿಡಲ್ಲ ಅಂತ. ಇದು ಮೀಡಿಯಮ್ಮು. ನಾವು ನಮ್ಮ ತಂಟೆಗೆ ಯಾರನ್ನ ಕೆಟ್ಟವ್ರು ಬಂದರೆ ಅವರು ಸರ್ವನಾಶ ಹೋಗ್ತಾರೆ. ಅವ್ರು ಮಾಡಿದ ಪಾಪ ಅವರು ಅಲ್ವಾ? ನಮ್ಮ ತಂಟೆಗೆ ಯಾರು ಬರಬಾರ್ದು, ನಾವು ಯಾರ ತಂಟೆಗೆ ಹೋಗಲ್ಲ ಅನ್ನೋಂಗಿದ್ರೆ ಇದು. ಗೊತ್ತಾಯ್ತಲ್ಲ? ಹಾಗೆ ಇದು ವಶೀಕರಣಕ್ಕಾಗುತ್ತೆ, ಅಭಿವೃದ್ಧಿಗಾಗುತ್ತೆ. ದುಷ್ಟ ಬುದ್ಧಿ ಅಥವಾ ದೃಷ್ಟಿನಾಶಕ್ಕೆ ಈ ದಾರ ಆಗುತ್ತೆ. ಅದಕ್ಕೆ ಇದು ಬಳಸಿದ್ರೆ ಒಳ್ಳೆಯದು, ನನಗೆ ಗೊತ್ತಿರೋ ಹಾಗೆ. ಗೊತ್ತಾಯ್ತಲ್ಲ? ಅದೇ ಯೆಲ್ಲೋ ಕಲರ್ ಹೆಂಗಪ್ಪ ಅಂದ್ರೆ ವಿದ್ಯೆ, ಬುದ್ಧಿ, ಸಿದ್ಧಿ, ಜ್ಞಾನ, ತಪಸ್ಸಾಧನೆಗೆ ಅದು ಯೆಲ್ಲೋ ಕಲರ್. ಗೊತ್ತಾಯ್ತಲ್ಲ? ಈ ರೀತಿ ಸುತ್ತಬೇಕು. ಈ ಸುತ್ತೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಬರೀ ಇಷ್ಟೇ ಅಲ್ಲ, ಸುತ್ತೋದು ಭಾರಿ ಇಂಪಾರ್ಟೆಂಟು. ನೋಡ್ಕೊಳ್ಳಿ ಯಾವ ರೀತಿ ಅಂದ್ಬಿಟ್ಟು. ನೋಡ್ರಿ, 2 ದಾರ ಕಟ್ ಮಾಡಿಕೊಂಡೆ, ಒಂದು ಕಡೆ ಅದನ್ನು ಸುತ್ತಿ 2 ಗಂಟು ಹಾಕಿ ಆ ತಂಬಿಗೆಗೆ ಕೊನೆ ಕುತ್ತಿಗೆಗೆ ಆ 2 ದಾರ ತಗೊಂಡು ಮಧ್ಯದಲ್ಲಿ ಗಂಟು ಹಾಕಿ ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ಈಗ ನೋಡ್ತಾ ಇರಿ. ಗೊತ್ತಾಯ್ತಾ? ಇದು ಭಾರಿ ಇಂಪಾರ್ಟೆಂಟ್, ದಾರ ಕಟ್ಟೋದು. ನೋಡ್ಕೊಳ್ಳಿ. ಓಕೆನಾ? ವೀಕ್ಷಕರೇ, ನೀವು ನೋಡಿದ್ರಿ, ಇದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೀವು ನೋಡಿದಿರಿ. ಗೊತ್ತಾಯ್ತಲ್ಲ? ಇದನ್ನು ಯಾವ ರೀತಿ ತಯಾರು ಮಾಡೋದು, ಹೇಗೆ ತಯಾರು ಮಾಡೋದು ಗೊತ್ತಾಯ್ತಲ್ಲ? ಯಾವ ರೀತಿ ತಯಾರು ಮಾಡೋದು, ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೀವು ನೋಡಿದ್ದೀರಾ. ಏನಿದು ಪಂಚರತ್ನ ಯಂತ್ರ, ಪಂಚರತ್ನ ಆಹಾರ ಅಥವಾ ಪಂಚರತ್ನ ವಶೀಕರಣ ಯಂತ್ರ, ಅಭಿವೃದ್ಧಿ ಯಂತ್ರ. ಏನೇನು ಬಳಸಲಾಗುತ್ತೆ? ವಶೀಕರಣಕ್ಕಾಗಿ. ಗೊತ್ತಾಯ್ತಲ್ಲ? ಏನೇನಕ್ಕೆ? ವಶೀಕರಣಕ್ಕೆಲ್ಲ ಅದನ್ನು ಬಳಸಲಾಗುತ್ತೆ. ಆರೋಗ್ಯ ಭಾಗ್ಯ, ಅಷ್ಟೈಶ್ವರ್ಯ ಇದಕ್ಕೆಲ್ಲ ಬಳಸಲಾಗುತ್ತೆ. ಆಗ ಶತ್ರು ನಿವಾರಣೆಗೆ. ಗೊತ್ತಾಯ್ತಲ್ಲ? ಸಾಕಷ್ಟು ಗೊಂದಲಗಳಿರುತ್ತೆ ಎಲ್ಲರಿಗೂ. ಸಾಕಷ್ಟು ಏನಿರುತ್ತೆ? ಗೊಂದಲಗಳಿರುತ್ತೆ, ಕಷ್ಟಗಳಿರುತ್ತೆ, ನೋವುಗಳಿರುತ್ತೆ, ಬಾಧೆಗಳಿರುತ್ತೆ. ಸಾಲಗಳ ಬಾಧೆ ಅಂತಾರೆ, ವಶೀಕರಣ ಮಾಡಿಕೊಡ್ಬೇಕು ಅಂತಾರೆ ಕೆಲವರು. ಏನು ವಶೀಕರಣ? ಅಭಿವೃದ್ಧಿಗಾಗಿ. ಹಾಗೆ ದುಷ್ಟರ ಕಾಟ ಇರಬಾರ್ದು, ಶತ್ರುಗಳ ಕಾಟ ಇರಬಾರ್ದು ಅಂತಾರೆ. ಎಲ್ಲದಕ್ಕೂ ಇದು ಆಗುತ್ತೆ. ಗೊತ್ತಾಯ್ತಲ್ಲ? ಅಂಗಡಿ ಬಾಗಿಲ ಮೇಲೆ, ಒಳಗೆ ಹೊರಗೆ, ಆಫೀಸು, ಹಾಸ್ಪಿಟ್ಲು, ಫ್ಯಾಕ್ಟ್ರಿ, ನೀವೆಲ್ಲಾದರೂ ಸರಿ, ಮನೆ ಎಲ್ಲಾದರೂ ಸರಿ, ನಿಮ್ಗೆ ಬೇಕಾದ ಕಡೆ ವ್ಯಾಪಾರ ಆಗಿರ್ಬೋದು, ಮನೆಯಲ್ಲಿ ಅಭಿವೃದ್ಧಿಗಿರ್ಬೋದು. ಆಮೇಲೆ ತಂಟೆ, ತಕರಾರು, ಜಗಳಗಳು, ಕಾಟಗಳು ಇರ್ತದೆ, ಅದಕ್ಕೂ ಕೂಡ ಇದು ಆಗುತ್ತೆ. ದುಷ್ಟಶಕ್ತಿಗಳ ದೃಷ್ಟಿ ನಿವಾರಣೆಗೂ ಆಗುತ್ತೆ. ಗೊತ್ತಾಯ್ತಲ್ಲ? ನೀವು ಮನೆ ಬಾಗಿಲ ಮೇಲೆ ಅಥವಾ ಒಳಗೆ ಹೊರಗೆ ಕಟ್ಬೋದು, ಅಥವಾ ದೇವ್ರ ಮನೆಯಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಕಟ್ಬೋದು. ದೇವ್ರ ಮನೆಯಲ್ಲಿ ಮುಂದೆ ಆ ಕಡೆ ಒಂದು ಈ ಕಡೆ, ಅಥವಾ ಫೋಟೋಗಳಿಗೆ ಮನೇಲಿ ಫೋಟೋ ಇರುತ್ತಲ್ಲ ಅಲ್ಲಿ ಕಟ್ಬೋದು. ಅರ್ಥ ಆಯ್ತಲ್ಲ? ಕಾರಲ್ಲಿ ಕಟ್ಬೋದು, ಕಾರುಗಳಲ್ಲಿ ಇದನ್ನು ಕಟ್ಬೋದು. ಓಕೆನಾ? ಅಥವಾ ಕಾರು, ಬಸ್ಸು, ವ್ಯಾನು ಏನಾದರೂ ಸರಿ ಅಲ್ಲೆಲ್ಲ ಕಟ್ಬೋದು ಮುಂದ್ಗಡೆ. ಓಕೆನಾ? ಇದು ಎಷ್ಟು ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಈಗ ಹೇಳಿದ್ದೀನಿ ನಾನು. ರೋಗಗಳ ಬಾಧೆ ನಿವಾರಣೆ, ದಾರಿದ್ರ್ಯಗಳ, ಸಾಲಗಳ ಬಾಧೆ ಇತ್ಯಾದಿ, ಶತ್ರು ಶಕ್ತಿ ದೃಷ್ಟಿ ನಿವಾರಣೆ, ಕಷ್ಟಗಳ ನಿವಾರಣೆಗೆ, ಹಾಗೆ ಅಷ್ಟೈಶ್ವರ್ಯ ಆಕರ್ಷಣೆಗೆ, ವಶೀಕರಣೆಗೆ. ಗೊತ್ತಾಯ್ತಲ್ಲ? ಇದನ್ನು ನೀವು ಬಳಸ್ಕೊಳ್ಳಿ, ಉಪಯೋಗಕ್ಕೆ ಬರುತ್ತೆ, ಉಪಯೋಗಿಸ್ಕೊಳ್ಳಿ. ಓಕೆನಾ? ಇದಿರುತ್ತೆ. ಮತ್ತು ಇದನ್ನು ಕೆಲವು ಗುರುಗಳು ಇರ್ತಾರೆ,
ಅವರು ಈ ಗುರುಗಳಿಗೆ ಬೀಜಾಕ್ಷರ ಮಂತ್ರ, ನಾನು ಆಲ್ರೆಡಿ ಬೀಜಾಕ್ಷರ ಮಂತ್ರ ಹೇಳಿದ್ದೀನಿ. ಆ ಬೀಜಾಕ್ಷರ ಮಂತ್ರದಿಂದ ಅವರು ಸಿದ್ಧಿ ಮಾಡಿಕೊಂಡು ಇದು ಮಾಡ್ಕೊಬೇಕು. ಗೊತ್ತಾಯ್ತಲ್ಲ, ಇಷ್ಟಿರುತ್ತೆ. ಓಕೆನಾ? ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಓಕೆನಾ? ಯಾವ ರೀತಿ ಇದು ಮಾಡೋದು, ಪಂಚರತ್ನ ಮಣಿಗಳಿಂದ, ಪಂಚರತ್ನ ಹವಳ, ಮುತ್ತು, ರತ್ನ, ಹವಳದಿಂದ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನು ನೀವು ಈ ರೀತಿ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಕೆ? ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.